ಆಗ ಫ್ಯಾಮಿಲಿಯೇ ಚೋರ್ ಕುಟುಂಬ ಛಲವಾದಿ ನಾರಾಯಣಸ್ವಾಮಿ. ಹರಿಯಾಣದಲ್ಲಿ ವೋಟ್ ಚೋರಿಯಾಗಿದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಗ ಫ್ಯಾಮಿಲಿಯೇ ಚೋರ್ ಕುಟುಂಬವಾಗಿದೆ ಎಂದು ಜರಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ರಾಹುಲ್ ಗಾಂಧಿಯೇ ದೊಡ್ಡ ಕಳ್ಳನಾಗಿದ್ದು ಅವರ ಇಡೀ ಖಾನ್ದಾನವೇ ಚೋರ್ ಕುಟುಂಬವಾಗಿದೆ ಎಂದು ಕಿಡಿಕಾರಿದರು. ಅಂಬೇಡ್ಕರ್ ಅವರು 1952ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ನೆಹರು 70,000 ಮತಗಳನ್ನು ಕುಲಗೆಟ್ಟ ಮತಗಳನ್ನಾಗಿ ಪರಿವರ್ತಿಸಿದ್ರು. ಇಂದು ಇವರೇ ವೋಟ್ ಚೋರಿ ಅಂತ ಅರ್ಚುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ದಲಿತ ಸಮುದಾಯಗಳಿಗೆ ಹಣ ತಲುಪಲೇ ಇಲ್ಲ. ಅದರಿಂದಾಗಿ ಜೊತೆಗೆ ಬಸ್ ಬಿಟ್ಟಿದ್ದೀವಿ ಫ್ರೀ, ಇಷ್ಟೇ ಅಕ್ಕಿ ಕೊಡ್ತಿದ್ದೀವಿ. ಇವತ್ತು ಈಗ ಮೋದಿಯವರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿ ಬಿಟ್ಟು ಇವತ್ತೇನು ಕೊಡ್ತಾ ಇಲ್ಲ. ಮುಂದಿನ ತಿಂಗಳಿಂದ ಏನೋ ಕಿಟ್ ಕೊಡ್ತೀವಿ ಅಂತ. ಒಂದು ಮನೆಗೆ ಒಂದೇ ಕಿಟ್ಟು, ಅದೆಷ್ಟು 400 ರೂಪಾಯಿ ಕಿಟ್ಟು ಒಂದು ಮನೆಗೆ. 6 ಜನ ಇದ್ದವ್ರಿಗೆ ಮೊದಲು ಏನ್ ಮಾಡ್ತಿದ್ದು ಅಂತಂದ್ರೆ 170 ರೂಪಾಯಿ ರೀತಿ ಹೆಚ್ಚು ಕಡಿಮೆ 1,000ಕ್ಕಿಂತ ಹೆಚ್ಚು ಸಿಕ್ತತ್ತು. 1,200 ರೂಪಾಯಿ ಏನೋ ಸಿಕ್ತಿತ್ತು. ಈಗ ಬರೀ ಕಿಟ್ ಕೊಟ್ರೆ ಬರೀ 400 ರೂಪಾಯಿ. ಅಂದ್ರೆ ಇಷ್ಟು ಅನ್ಯಾಯ ಮಾಡ್ತಾ ಈ ಸರ್ಕಾರ ಹೋಗ್ತಾ ಇರೋದ್ರಿಂದ ಅದು ಇನ್ನೆಲ್ಲಿದೆ? ಜನರ ಇಷ್ಟೊಂದು ಏನೋ ಹೋರಾಟಗಳ ಮಧ್ಯದಲ್ಲೂ ರೈತರ ಹೋರಾಟಗಳ ಇರ್ಬೋದು, ಅಥವಾ ರೈತ ಸಾಯ್ತಾ ಇದ್ದಾರೆ ಅವ್ರದ್ದಿರ್ಬೋದು, ಈ ಸುಯಿಸೈಡ್ಗಳಾಗ್ತಿದೆ ಅದರದ್ದಿರ್ಬೋದು, ಅತ್ಯಾಚಾರಗಳು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರಿಂದಾಗಿ ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯು ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾತು ಬಂದರೂ ಅಧಿಕಾರ ಹಂಚಿಕೆ, ನಾವು ಕ್ಯಾಬಿನೆಟ್ ರಿಷಫಲ್ 2 ಬಿಟ್ಟು ಬೇರೆ ಏನು ಬರ್ತಾ ಇಲ್ಲ. ಆ ಕಾರಣದಿಂದ ಇನ್ನು ICU ಏನಿಲ್ಲದೆ ಇನ್ನೆಲ್ಲಿರುತ್ತೆ ಸರ್? SCP DSP ಹಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಎದುರೇ ಕಡೆ ನೇರವಾಗಿ KJ ಜಾರ್ಜ್ ಅವರು ಮತ್ತು ಮಹದೇವಪ್ಪ ಅವರು ಗಲಾಟೆ ಮಾಡ್ಕೊಂತಾರೆ. ಅದಕ್ಕೆ ಸಿದ್ದರಾಮಯ್ಯ ರಿಯಾಕ್ಷನ್ ಇರೋದಿಲ್ಲ. ಈಗಾಗಲೇ ಹೇಗತ್ತೆ ಅಂತ ಈ ಸರ್ಕಾರ ಬಂದ ದಿವಸದಿಂದ ನನ್ನ ಹೋರಾಟ ಇದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಈ ದಲಿತ ಲೀಡರ್ಗಳು ಏನಾಗಿದ್ದಾರೆ? ವೇರ್ ಇಸ್ ದೇರ್ ವಾಯ್ಸ್? ಒಬ್ಬನು ಕೂಡ ಮಾತಾಡೋದಿಲ್ಲ. ಏನ್ ಸಿದ್ದರಾಮಯ್ಯ ಟೆರರಿಸ್ಟಾ? ನ್ಯಾಯ ಕೇಳಿದ್ರೆ ಏನು ಅವರು ಏನು ಮೇಲೆ ಬೀಳ್ತಾರ? ನ್ಯಾಯ ಕೇಳಬೇಕಲ್ಲ. ಸ್ವತಃ ಮಾನ್ಯ ಡಾಕ್ಟರ್ ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ. SCP DSP ಅವ್ರ ಕೈ ಕೆಳಗಡೆ ಬರ್ತದೆ. ನಾನು ಅವ್ರನ್ನ ಕೇಳಿದ್ದೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಏನಾದರೂ ಹಂಚಿಕೊಂಡಿದ್ರೆ ಈ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನು ಪ್ರಶ್ನೆ ಮಾಡಿ. ಅದನ್ನು ಬಿಟ್ಟು ನೀವು ಡಿಪೆಂಡ್ ಮಾಡೋದಾದ್ರೆ ಅವರಿಗೆ ಅನ್ಯಾಯ ಆಗ್ತದೆ. ಈ ತುಂಡು ಅಧಿಕಾರವನ್ನು ತ್ಯಜಿಸಿ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಆದ್ರೆ ಮಾತಾಡಕ್ಕೆ ಅವರಿಗೆ ಬಾಯಿ ಮಾತಿಲ್ಲ. ಈ ಹಣ ಯಾರಿಗೂ ತಲುಪಲ್ಲ, ದಲಿತರಿಗೇ ಕೊಡ್ತೀವಿ. ದಲಿತರಿಗೆ ಗ್ಯಾರಂಟಿ ಯೋಜನೆಗಳು ಯಾರಿಗೆ ತಂದಿದ್ದು ನೀವು? ಜನರಲ್ ಅದು. ಬೇರೆಯವರಿಗೆಲ್ಲ ಗ್ಯಾರಂಟಿ ಅಮೌಂಟ್ ಅನ್ನು ಕೊಡ್ತೀರಿ ಖಜಾನೆಯಿಂದ. ಇವ್ರಿಗೆ ಮಾತ್ರ ನಮಗೆ ಮೀಸಲಿಟ್ಟ ಹಣ ಯಾಕೆ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಮಾತೇ ಇಲ್ಲ. ಸರ್, ಇದಕ್ಕೆ ಮಹದೇವಪ್ಪರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಕೇವಲ ಬೇರೆ ಸಮುದಾಯ ಅಲ್ಲ, ಅಲ್ಲಿ SC ST ಗಳು ಕೂಡ ಇದ್ದಾರೆ, ಅವರು ಕೂಡ ಬಳಕೆ ಆಗ್ತಿದೆಯಲ್ಲ ಅಂತ ಹೇಳ್ತಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳು ನೀವು ಕೊಟ್ಟಿರೋದು ಈ ಬಜೆಟ್ ನಿಂದ ಹೊರಗಡೆ ವಿಷಯ. ಅದು ನೀವು ಚುನಾವಣೆಗೆ ಜನರನ್ನ ಸೆಳೆಯಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣದಿಂದ ಅದು ಎಲ್ಲರಿಗೂ ಕೊಡಬೇಕು. ಅಂದಮೇಲೆ ಗ್ಯಾರಂಟಿ ಯೋಜನೆಗಳು ದಲಿತರಿಗೆ ಇಲ್ಲ ಅನ್ನೋ ಅರ್ಥ ಅದು. ಅದರಿಂದ ನೀವು ದಲಿತರಿಗಾಗಿನೇ ಸಪರೇಟ್ ಕೊಡ್ತಾ ಇದ್ದೀರಲ್ಲ ಹಣ, ಅದು ದಲಿತರ ಹಣ ದಲಿತರಿಗೆ ಕೊಟ್ರೆ ಅದು ಮೋಸ. ನೀವು ಬೇರೆ ಹಣ ಕೊಟ್ಟು ಗ್ಯಾರಂಟಿಗೆ ಈ ಹಣವನ್ನು SCP DSP ಹಣವನ್ನು ಅವರಿಗೆ ನೀವು ಕೊಡಬೇಕು. ಅದು ಎರಡೂ ಕೊಟ್ಟಾಗ ನೀವು ನ್ಯಾಯ ಕೊಟ್ಟಂಗೆ, ಇಲ್ಲ ಅಂದ್ರೆ ದೋಖಾ ಮಾಡ್ದಂಗೆ ಮೋಸ ಮಾಡಿ. ಸಿದ್ದರಾಮಯ್ಯ ಅವರು ಕಪ್ಪು ಚುಕ್ಕೆಲ್ಲದ ವ್ಯಕ್ತಿತ್ವ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಯೇನೆ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗಲೇ 14,000 ಸೋತರು. 74,333 ಓಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು. ಅಂದ್ರೆ ಅದು ಎಣಿಕೆ ಸರಿಯಾಗಿದ್ರೆ ಅವರೇ ಗೆಲ್ತಿದ್ರು. ಆದ್ರೆ ಏನ್ ಮಾಡಿದ್ರು, ಅವ್ರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಅದನ್ನ ಕುಲಗೆಟ್ಟ ಮತಗಳು ಅಂತ ಮಾಡಿದ್ರು. ಆ ಕಾರಣದಿಂದ ಆವತ್ತೇ ಚೋರು ಅವರು. ನೆಹರು ಅವರು ಚೋರ್, ಅದಾದ್ಮೇಲೆ ಇಂದಿರಾ ಗಾಂಧಿ ಚೋರ್, ರಾಜೀವ್ ಗಾಂಧಿ ಚೋರ್, ಈಗ ರಾಹುಲ್ ಗಾಂಧಿಯು ಚೋರ್. ಈ ಚೋರ್ಗಳೆಲ್ಲ ಚೋರ್ ಸೇರಿ
ಇವತ್ತು ಏನೂ ಚೋರಿ ಮಾಡಕ್ ಆಗದೆ ಇರತಕ್ಕಂತ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನು ಚೋರಿ ಅಂತಾರೆ. ಅದಕ್ಕೆ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ, ನಾನು ಆ ಗಾಂಧಿ ಬಗ್ಗೆ ನಾನು ಮಾತಾಡೋದು, ಮಹಾತ್ಮ ಗಾಂಧಿ ಅವರು ಬೇರೆ, ಇದು ನಕಲಿ ಗಾಂಧಿಗಳು. ಈಗ ನೆಹರು ಅವರಿಗೆ ಗಾಂಧಿನೇ ಇರಲಿಲ್ಲ, ಅಲ್ಲಿಂದ ಆದ್ಮೇಲೆ ಎಲ್ಲಿಂದ ಬಂತು ಗಾಂಧಿ ಇವರಿಗೆ? ಇದು ನಕಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ಇವರು ಗಾಂಧಿ ಚೋರ್ ಫ್ಯಾಮಿಲಿ. ಸರ್ KMF ಒಂದಿನ ಕಡಿಮೆ ಮಾಡ್ತಾರೆ, ₹1 ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡ್ಬಿಟ್ರು ದೊಡ್ಡ ವಿಷಯ, ಚಪ್ಪಾಳೆ ಹೊಡಿತಾರಲ್ಲ. ಒಂದು ತಿಂಗಳು ಬಿಟ್ಟು ₹5 ಏರಿಸಿದ್ರು. ಕಪ್ಪು ಚುಕ್ಕಿ ಇಲ್ಲದ ಇದು ಸಿದ್ದರಾಮಯ್ಯ ಅಂತ ಚೋರ್ ಸರ್ಕಾರ ಮಾಡ್ತಕ್ಕಂತ ಕೆಲಸ ಇದು. ಸರ್, ಸಿದ್ದರಾಮಯ್ಯ ಅವರು 45 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ತಾವು ರಿಯಾಕ್ಟ್ ಮಾಡಿದ್ರಿ ವೇದಿಕೆ ಮೇಲೆ, ಇಲ್ಲಿ ಹೇಳಿ ಸರ್. ನಾನು ಹೇಳಿದ್ ಸರಿ ಅದೆಯಲ್ಲ. ಕಪ್ಪು ಕಾಗೆಯಲ್ಲಿ ಯಾರೂ ಕೂಡ ಕಪ್ಪು ಚುಕ್ಕೆ ಹುಡುಕಕ್ಕೆ ಸಾಧ್ಯ ಇಲ್ಲ. ಈಗ ಅವರು ಭ್ರಷ್ಟಾಚಾರದಲ್ಲಿ ಕಪ್ಪು ಕಾಗೆ ಆಗಿದ್ದಾರೆ, ಅದನ್ನ ಹೇಳಿದ್ದೀನಿ. ಅಂದ್ರೆ ಕಾಗೆಗೆ ಸಿದ್ದರಾಮಯ್ಯ ಅವರು ಹೋಲಿಸ್ತಾ ಇದ್ರ ಅಂತ. ಅಲ್ಲಲ್ಲ, ಕಾಗೆ ಅಲ್ಲ ನಾನು ಹೇಳಿರೋದು, ಹೋಲಿಕೆ ಅಲ್ಲ, ಬಣ್ಣ ಅಷ್ಟೇನೆ. ಕಪ್ಪು ಬಣ್ಣನ ಕೇಳಿದಿರಿ, ಕಾಗೆ ಕಪ್ಪು ಬಣ್ಣ, ಅದಕ್ಕೆ ನಾನು ಹೇಳಿದ್ದೀನಿ. ಅದರಲ್ಲಿ ಕಪ್ಪು ಚುಕ್ಕೆ ಹೆಂಗ್ ನಾನು ಕಂಡುಹಿಡಿಯಲಿ? ಬಿಳಿದ ಎಲ್ಲಾದ್ರೂ ಒಂದು ಪಾಯಿಂಟ್ ಇದ್ರೆ ಹೇಳಪ್ಪ ಅಂತ ಹೇಳಿದ್ರೆ ನಾನು ಹುಡುಕ್ಬಹುದು, ಇಲ್ಲಾಂದ್ರೆ ಕಪ್ಪು ಅಂತ ಹೌದು. ಥ್ಯಾಂಕ್ ಯು ಸರ್.